ನಮಸ್ಕಾರ ಎಲ್ಲರಿಗೂ. ಏನಾರ ಹೊಸದು ಟ್ರೈ ಮಾಡ್ಬೇಕಂತಿದ್ರೆ ಒಂದೇ ಥರದ ಪಲ್ಯ ಅದು ತಿಂದು ಬೇಜಾರಾಗಿತ್ತಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಈ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಸೈಜ್ದು ಉಳ್ಳಾಗಡ್ಡಿ ತೊಗೊಂಡ್ರಿ, ಸ್ವಲ್ಪ ಕರಿಬೇವು ತೊಗೊಂಡ್ರಿ, ಒಂದು ಕಡ್ಡಿ ಆಗೋಷ್ಟು, ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ತೊಗೊಂಡ್ರಿ. ಹಂಗೆ ಇಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ತೊಗೊಂಡ್ರಿ. ಈಗ ಇದನ್ನೆಲ್ಲನೂ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತನ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಮಸಾಲೆ ಐತ್ರಿ, ಜಾಸ್ತಿ ಏನು ಮಸಾಲೆ ಇಲ್ಲದೆ ಅಗದಿ ಟೇಸ್ಟಿಯಾಗಿ ರೆಡಿ ಮಾಡೋವಂಥ ಈ ಚಟ್ನಿನ ಎಲ್ಲರೂ ಇಷ್ಟಪಡ್ತೀರಿ. ಈಗ ನೋಡಿರಿ, ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ನೀರು ಹಾಕೊಳ್ದನ ತರಿಯಾಗಿ ರುಬ್ಕೊಳ್ಬೇಕ್ರಿ. ಇದಕ್ಕೆ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಡ್ರಿ, ಯಾಕಂದರೆ ಚಟ್ನಿ ಆಗಿರೋದ್ರಿಂದ ಇದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕ್ರಿ. ಈಗ ನೋಡಿರಿ, ಮೆಂತ್ಯ ಸೊಪ್ಪನ್ನ ಇಲ್ಲಿ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ, ಜಾಸ್ತಿ ಏನು ಸಣ್ಣದು ಬೇಡ್ರಿ. ಈ ರೀತಿಯಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಾಣ್ತಿರ್ಬೇಕು ರೀ. ಆಮೇಲೆ ಜಾಸ್ತಿ ಕಡ್ಡಿ ತೊಗೊಳಕ್ಕೆ ಹೋಗಬೇಡ್ರಿ, ಬಲ್ತಿರೋದು ಎಳೆದಿತ್ತಂದ್ರೆ ತೊಗೋಬೋದ್ರಿ. ಈಗ ಇದನ್ನು ಒಂದು ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಮೆಂತ್ಯ ಸೊಪ್ಪನ್ನ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಯಾಕಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೈ ಇತ್ತಂದ್ರೆ ತಿನ್ನೋಕೆ ಅಷ್ಟು ಚಲೋ ಅನ್ಸಂಗಿಲ್ಲ. ಈ ರೀತಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕೈ ಏನರ ಇತ್ತಂದ್ರೆ ಹೋಗ್ತೈತೆ ರೀ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ನೋಡಿರಿ, ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಂಡನಿ. ಮೊದಲಿಗೆ ಎಷ್ಟು ಕಾಣಕತ್ತೈತ್ರಿ, ಈಗ ನೋಡಿರಿ ಪೂರ್ತಿ ಫ್ರೈ ಮಾಡಿದ್ಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ. ಹಂಗೆ ಏನಾರು ಕಹಿ ಅಂಶ ಸ್ವಲ್ಪ ಉಳಿದಿತ್ತಂದ್ರೂ ಈ ರೀತಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶನೂ ಹೋಗಿರ್ತೈತೆ ರೀ. ಈಗ ನೋಡಿರಿ, ಇದೆಲ್ಲ ಫ್ರೈ ಆಗೈತಿ. ಇದನ್ನು ಒಂದು ಪ್ಲೇಟ್ ಒಳಗೆ ಸಪ್ರೇಟಾಗಿ ತೆಗೆದು ಇಟ್ಕೊಳತ್ತೇನೆ ರೀ. ಇದೇ ಕಡಾಯಿ ಒಳಗೆ ನಾನು ಮತ್ತೆ ಒಗ್ಗರಣೆ ಮಾಡ್ಕೊಳ್ತೇನೆ ರೀ. ನೀವು ಬೇಕಿದ್ರೆ ಬೇರೆ ಕಡಾಯಿ ಒಳಗೆ ಮಾಡ್ಕೊಳ್ಬೋದು ರೀ. ಇಲ್ಲೇ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೇನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನ್ರಿ. ಜೀರಿಗೆ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೇನ್ರಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ತಕ್ಷಣ ರುಬ್ಬಿರುವಂಥ ಉಳ್ಳಾಗಡ್ಡಿ ಏನಿರ್ತೈತಲ್ರಿ ಅದನ್ನು ಹಾಕ್ಕೊಳ್ಬೇಕಾಗ್ತೈತಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಡ್ರಿ. ಚಲೋ ತಂಗ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಬೇಕ್ರಿ. ಈ ರೀತಿ ಉಳ್ಳಾಗಡ್ಡಿ ಸ್ವಲ್ಪ ಅಲ್ಲೇದಲ್ಲೇ ಪೀಸ್ ಉಳಿದಿತ್ತಂದ್ರೆ ರೀ ಚಟ್ನಿ ತಿನ್ನೋಕೆ ಭಾಳ ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ, ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಚಲೋ ತಂಗ ಫ್ರೈ ಆಗ್ಯಾವ. ಹಂಗೆ ಸ್ವಲ್ಪ ಮಸಾಲೆದು ಹಸಿ ವಾಸನೆ ಉಳಿದಿತ್ತಲ್ರಿ ಅದು ಎಲ್ಲ ಪೂರ್ತಿಯಾಗಿ ಹೋಗೈತಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ರುಬ್ಬಬೇಕಾದ್ರೂ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೋದು ರೀ. ಈಗ ನೋಡಿರಿ, ಇದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು 2 ಚಿಟಿಕೆ ಆಗೋಷ್ಟು ಹಿಂಗೆ ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೇನ್ರಿ. ಪೂರ್ತಿ ಎಲ್ಲ ಈ ರೀತಿಯಾಗಿ ಸೈಡ್ ಎಣ್ಣೆ ಬಿಟ್ಕೊಂಬರ್ಬೇಕ್ರಿ. ಆವಾಗ ಎಲ್ಲನೂ ಮಸಾಲೆ ಫ್ರೈ ಆಗೈತೆ ಅಂತ ಅರ್ತಾರೆ. ಇವಾಗ ನೋಡಿರಿ, ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಟಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳತ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ, ಯಾಕಂದರೆ ಇದಕ್ಕೆ ನಾವು ಸ್ವಲ್ಪನೂ ನೀರು ಬಳಸಿಲ್ಲ. ಇವಾಗ ನೋಡಿರಿ, ಇದು ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಆಗ್ತೈತೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಬಿಸಿ ಅನ್ನಕ್ಕೆ, ಚಪಾತಿ, ರೊಟ್ಟಿಗೆ, ದೋಸೆಗೆ, ರಾಗಿ ರೊಟ್ಟಿ ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಆಗಿರ್ತೈತೆ ರೀ. ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ರೀತಿಯಾಗಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನಂತ ರೀ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.